ನಮಸ್ಕಾರ ಕರ್ನಾಟಕ. ಇವತ್ತು ಕೊನೆ ದಿನ. ಆಲ್ಮೋಸ್ಟ್ ಜೈಲ್ ಫಿಕ್ಸು ಹೋಗ್ತಾರೆ, ಅದು ಬಿಟ್ಬಿಡಿ. ಅದ್ರ ಬಗ್ಗೆ ಮುಗ್ದೋದ ಕತೆ. ನಾನು ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಈ ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂತ ಇದ್ದಾರಲ್ಲ, ಇದ್ಯಾವುದೋ ಎಮ್ಮ ಅವನ ಸಾವು ಅಲ್ಲಿತ್ತು, ಸತ್ತ ಅಂತೆ. ಈ ಥರ ಮೆಂಟ್ಲು ಥರ ಮಾತಾಡೋದು, ಬಾಯಿ ಬಂದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ಇವೆಲ್ಲ ನಿಜವಾಗ್ಲೂ ಮುಂದಕ್ಕೆ ನಿಮಗೆ ಕಂಟಕ ಆಗುತ್ತೆ. ಮತ್ತು ಇನ್ನೊಬ್ಬರು ಸಾಯಿಯವ್ರು ಯಾರೋ ಗೊತ್ತಿಲ್ಲ ನನಗೆ, ಯಾವುದೋ ಒಂದು ಯೂಟ್ಯೂಬ್ ಚಾನಲ್ಗೆ ಮಾತಾಡಿದ್ದಾರೆ. ತುಂಬ ರಾಜಾರೋಷವಾಗಿ ಹೆಂಗಂದ್ರೆ ಹಂಗೆ ಮಾತಾಡಿದ್ದಾರೆ. ಮತ್ತು ಇಲ್ಲಿಂದ 500 ಮೀಟ್ರ್ ಇದೆ ಪ್ರಥಮವ್ರ ಮನೆ. ಏನು ಬೇಕಾದ್ರೆ ಮಾಡಿಬಿಡ್ಬೋದು 1 ನಿಮಿಷದಲ್ಲಿ. ಆದರೆ ಬೇಡ, ನಮ್ಮ ಬಾಸು ತುಂಬ ಫೀಲಲ್ಲಿದ್ದಾರೆ, ನೋವಲ್ಲಿದ್ದಾರೆ ಅಂತ ಏನೋ ಈ ಒಬ್ಬ ಫ್ಯಾನ್ ಏನಿದ್ದಾನೆ ಮಾತಾಡಿದ್ದಾನೆ. ನೀವು ಏನೇನು ಮಾತಾಡ್ತಾ ಇದ್ದೀರಾ, ಪರಿಜ್ಞಾನ ಇಲ್ದಿರ ಹೆಂಗಂದ್ರೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಲ್ಲ, ನಾಳೆಯಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಹೆಂಗೆ ಬೈರಿ, ಹೆಂಗಂದ್ರೆ ಹಂಗೆ ಮಾತಾಡೋದಲ್ಲ. ದಯವಿಟ್ಟು ಇನ್ನೂ ಹೇಳ್ತೀನಿ ಕೇಳಿ. ಎಷ್ಟು ಜನ ನೀವೇನೇನು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದೀರಾ, ಇದಕ್ಕೆಲ್ಲದಕ್ಕೂ ಡೈರೆಕ್ಟಾಗಿ ಪೊಲೀಸ್ ಅವರೇ FIR ಮಾಡ್ಕೊಂಡು ತನಿಖೆ ಮಾಡ್ತಾರೆ. ಹುಷಾರಾಗಿರಿ ಇನ್ಮೇಲೆ ಮಾತಾಡಬೇಕಾದ್ರೆ. ಬಾಯಿ ಬಂದಂಗೆಲ್ಲ ಸ್ಟೇಟ್ಮೆಂಟ್ ದಯವಿಟ್ಟು ಯಾರು ಕೊಡೋಕೆ ಹೋಗ್ಬೇಡಿ. ಅಭಿಮಾನ ಅನ್ನೋದು ಮನ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ಮನೇಲಿ ಇಟ್ಕೊಳ್ಳಿ. ರೋಡಲ್ಲಿ ಬಂದ್ಬಿಟ್ಟು ಬಾಯಿ ಬಂದಂಗೆ ಮಾತಾಡೋದಲ್ಲ. ಉಮಾಪತಿ ಗೌಡ್ರಿಗೆ ಏಕವಚನದಲ್ಲಿ ಮಾತಾಡೋದು, ಮತ್ತು ಪ್ರಥಮ್ಗೆ ಅಮ್ಮ ಅಕ್ಕ ಅಂತ ಮಾತಾಡೋದು, ಇವೆಲ್ಲ ಬಿಟ್ಬಿಡಿ. ಇದು ತುಂಬ ಹುರುಳಾಗುತ್ತೆ ನಿಮಗೆ. ಇದು ನಿಮ್ಗೆ ಏನೂ ಅರಿವೇ ಇಲ್ಲ ಅನಿಸುತ್ತೆ. ತಿರ್ಗಾ ಅವರೆಲ್ಲ ದುಡ್ಡಿರೋರು ಗುರು, ಅವರೇನೋ ಹೋಯ್ತಾರೆ ಬರ್ತಾರೆ. ನಿಮ್ಗಳ ಕತೆ, ನಿಮ್ಮ ಫ್ಯಾಮಿಲಿ ಕತೆ ನೋಡ್ಕೊಳ್ರಿ. ಇವಾಗ ಅಲ್ಲಿ ಟೋಟಲ್ 19 ಜನದಲ್ಲಿ ಒಂದು 5-6 ಜನ ಸಾಹುಕಾರ ಇದ್ದಾರೆ. ಅವ್ರು ಹೆಂಗೋ ಬರ್ತಾರೆ. ಮಿಕ್ದವರೆಲ್ಲ ತುಂಬ ಬಡವರು, ಅವ್ರ ಫ್ಯಾಮಿಲಿ ನೋಡೋಕ್ಕಾಗ್ತಾ ಇಲ್ಲ, ಆ ಗೋಳುಗಳು ನೋಡೋಕ್ಕಾಗ್ತಾ ಇಲ್ಲ. ಸ್ವಲ್ಪನಾದರೂ ತಲೆಯಲ್ಲಿ ಬುದ್ಧಿ ಹಿಡ್ಕೊಂಡು ಮಾತಾಡೋದು ಕಲೀರಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ನಿಮ್ಮ ಮನೆ ಬರ ಸಾಯಿರಿ ಬಡ್ಡಿ ಮಕ್ಕಳು, ನಮ್ಗೇನಾಗಬೇಕು. ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ವಿಡಿಯೋನ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.